ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಪ್ರೀತಿಯ ಸ್ವಾಗತ. ಇದೀಗ ಕರ್ನಾಟಕ ಸರ್ಕಾರ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಹಾಗಾದರೆ ಪೊಲೀಸ್ ಕಾನ್ಸ್ಟೇಬಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಇತಿಹಾಸದ ಈಗಾಗಲೇ ನಾನು 8 ವಿಡಿಯೋಗಳ ಬಗ್ಗೆ ಮಾತಾಡಿದ್ದೀನಿ. ಇವತ್ತು 9ನೇ ವಿಡಿಯೋದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರಿನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಈಗ 2ನೇ ಬ್ಯಾಚು 15/6/2026ಕ್ಕೆ 2ನೇ ಬ್ಯಾಚ್ ಆಫ್ಲೈನ್ ಸ್ಟಾರ್ಟ್ ಆಗ್ತದೆ. ಆನ್ಲೈನ್ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಹಾಗಾದರೆ ನೀವು ಈ 3991 ಹುದ್ದೆಗಳಿಗೆ HK ಮತ್ತು ನಾನ್ HKಯಲ್ಲಿ 45 ಡೇಸ್ಗಳ ಒಂದು ಕ್ರಾಸ್ ಕೋರ್ಸನ್ನು ನಾವು ಮಾಡ್ತಾಯಿದ್ವಿ. ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗಾದರೆ ಡಿಯರ್ ಫ್ರೆಂಡ್ಸ್, ನಮಗೆ ಹಿಂದೆ ಬಂದಿರತಕ್ಕಂಥ ಪೊಲೀಸ್ ಎಕ್ಸಾಮ್ ಪರೀಕ್ಷೆಯಿಂದ ಮುಂಬರುವ ಎಕ್ಸಾಮ್ಗಳಲ್ಲಿ ಏನು ಬರ್ಬೋದು ಅಂತ ಮಾತಾಡ್ತಾ ಹೋಗ್ತೀನಿ. ನೋಡಿ, ನಿಮಗೆ ಈ ಕೆಳಗಿನ ಮಾರ್ಚ್ 1946ರಲ್ಲಿ ಭಾರತಕ್ಕೆ ಬಂದಂಥ ಒಂದು ಕ್ಯಾಬಿನೆಟ್ ಮಿಷನ್ ಬಗ್ಗೆ ಮಾತಾಡಿದ್ದಾರೆ. ಯಾವುದ್ರ ಬಗ್ಗೆ ಮಾತಾಡಿದರೆ? ಕ್ಯಾಬಿನೆಟ್ ಮಿಷನ್. ನೋಡಿ, ಭಾರತಕ್ಕೆ ಈ ಕ್ಯಾಬಿನೆಟ್ ಮಿಷನ್ ಬಂದಂಥದ್ದು, ಹಾಗೆ ನಮಗೆ ಇಂಟರ್ಮ್ ಗೌರ್ಮೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಡೈರೆಕ್ಟ್ ಆಕ್ಷನ್ ಡೇ ಆದಂಥದ್ದು ಮತ್ತು ಇಂಟರ್ಮ್ ಗೌರ್ಮೆಂಟ್ ಸ್ಥಾಪನೆ ಆದಂಥದ್ರ ಬಗ್ಗೆ ಮಾಹಿತಿ ಬೇಕು. ನೋಡಿ, ಇಲ್ಲಿ 1946 ಈ ಮಾರ್ಚ್ 24ನೇ ತಾರೀಕು ಭಾರತಕ್ಕೆ ಬರುತ್ತೆ ಈ ಒಂದು ಕ್ಯಾಬಿನೆಟ್ ಮಿಷನ್. ಅದರ 3 ಜನ ಸದಸ್ಯರು ಯಾರಾಗಿದ್ದರು ಅಥವಾ ಮಿಷನ್ ಸದಸ್ಯರಲ್ಲ ಅಂತ ಕೇಳಿದರೆ, ನಾಟ್ ಪಾರ್ಟಿಸಿಪೆಂಟ್ ಪರ್ಸನ್ ಅಂತ ಕೇಳಿದ್ದಾರೆ. ನೋಡಿ, A.V. ಅಲೆಕ್ಸಾಂಡರ್ ಗೊತ್ತಿದೆ ನಿಮಗೆ. ಸ್ಟಫರ್ಡ್ ಕ್ರಿಪ್ಸ್ 1942ರ ಕ್ರಿಪ್ಸ್ ಆಯೋಗ ಗೊತ್ತಿದೆ. ಪೆತ್ತಿಕ್ ಲಾರೆನ್ಸ್ ಅಂತಕ್ಕಂಥವ್ರು ಗೊತ್ತಿದೆ. ಇದರ ಅಧ್ಯಕ್ಷರಾಗಿದ್ದವರು ಇವರೇ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ಈ ಪ್ರಶ್ನೆಗೆ ಯಾರು ಸದಸ್ಯ ಆಗಿರಲಿಲ್ಲ ಅಂದರೆ ಕ್ಯಾಂಪಬೆಲ್ ಜಾನ್ಸನ್. ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಕ್ಯಾಂಪಬೆಲ್ ಅಂತಕ್ಕಂಥವನೇನಾಗಿದ್ದ, ಕ್ರಾಂತಿಯ ನಿಯಂತ್ರಕ ಆಗಿದ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಡೈರೆಕ್ಟ್ ಆಕ್ಷನ್ ಡೇ, ಈ ಒಂದು ನೇರ ಕಾರ್ಯಾಚರಣೆಯ ದಿನವನ್ನು ಮೊಹಮ್ಮದ್ ಅಲಿ ಜಿನ್ನಾ ಕೈಗೊಂಡಿದ್ದು ಯಾವಾಗ ಅಂತ ಕೇಳ್ತಾರೆ. ಈ ಒಂದು ಆಗಸ್ಟ್ 16ನೇ ತಾರೀಕು ಭಾರತದಲ್ಲಿ ಈ ಕ್ಯಾಬಿನೆಟ್ ಮಿಷನ್ನಿಗೆ ಸಂಬಂಧಿಸಿದಂಥ ಚುನಾವಣೆ ನಡೆದ ಮೇಲೆ ಡೈರೆಕ್ಟ್ ಆಕ್ಷನ್ ಡೇ ಕೈಗೊಳ್ಳುತ್ತೆ. ನೆಕ್ಸ್ಟು ಮಧ್ಯಂತರ ಸರ್ಕಾರ ಸ್ಥಾಪನೆ ಆಗಿದ್ದು 1946 ಈ ಒಂದು ಸೆಪ್ಟೆಂಬರ್ 2ನೇ ತಾರೀಕು ನಿಮಗೆ ಮಧ್ಯಂತರ ಸರ್ಕಾರ ಸ್ಥಾಪನೆಯಾಗಿ ಇದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರೆ ಅಂದರೆ ಅಂದಿನ ಒಂದು ವೈಸ್ರಾಯ್ ಏನಿದ್ದಾರೆ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. 14 ಜನ ಮಂತ್ರಿಗಳು ಸಹ ಇರ್ತಾರೆ. ಹಾಗೆ ನೆಹರು ಇರ್ಬೋದು, ಇವರೆಲ್ಲ ಸಹ ಇದರ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಹಾಗಾದರೆ ನೆಕ್ಸ್ಟ್ ನಿಮಗೆ ಈ ಡೈರೆಕ್ಟ್ ಆಕ್ಷನ್ ಡೇ ಬಗ್ಗೆ ಬರ್ಬೋದು, ಮಧ್ಯಂತರ ಸರ್ಕಾರದ ಒಂದು ಮಂತ್ರಿಮಂಡಲ ಆ ಪೋಸ್ಟ್ಗಳ ಬಗ್ಗೆ ಬರ್ಬೋದು, ಮಧ್ಯಂತರ ಸರ್ಕಾರದ ಒಂದು ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ವೈಸ್ರಾಯ್ ಅಂತ ಗೊತ್ತಿರಬೇಕು. ಇವೆಲ್ಲ ಕಾನ್ಸೆಪ್ಟ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಬೇಕು. ನೆಕ್ಸ್ಟ್, ಹಾಗಾದರೆ ಇದಾದಮೇಲೆ ನಮಗೆ 1929ರಲ್ಲಿ ಲಾಹೋರ್ ಅಧಿವೇಶನ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ನೋಡಿ. ಇದು ತುಂಬ ಸಲ ಬಂದಿರತಕ್ಕಂಥ ಪ್ರಶ್ನೆ. ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು ಲಾಹೋರಿನ ಈ ಒಂದು ರಾವಿ ನದಿ ತೀರದಲ್ಲಿ 1929 ಈ ಒಂದು ಡಿಸೆಂಬರ್ 31ನೇ ತಾರೀಕು ಏನು ಮಾಡ್ತು, ಈ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸಿ ಈ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿತು. ಈ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿ ಮಾಧ್ಯಮದ ಕೊರತೆಗಳಿದ್ದ ಕಾರಣ ಏನಾಯಿತು ಅಂದರೆ ಇದನ್ನು 1930 ಈ ಒಂದು ಜನವರಿ 26ಕ್ಕೆ ನಮಗೆ ಪೂರ್ಣ ಸ್ವರಾಜ್ಯ ದಿವಸ್ ಅಂತ ನಾವು ಇದನ್ನು ಹೆಸರಿಟ್ಟಿವಿ. ಇದರ ನೆನಪಿಗಾಗಿ 1950ರಲ್ಲಿ ಜನವರಿ 26 ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಪ್ರೂವ್ಮೆಂಟ್ ಆಯಿತು ಅಂತ ಗೊತ್ತಿರಬೇಕು. ಅದಷ್ಟೇ ಅಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ 5 ಬಾರಿ ಅತಿ ಹೆಚ್ಚು ಬಾರಿ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದರೆ ಜವಾಹರ್ಲಾಲ್ ನೆಹರು. ನೆಕ್ಸ್ಟು ಮತ್ತೆ ಕೇಳಿದ್ರೆ ನಿಮಗೆ ಮೋತಿಲಾಲ್ ನೆಹರು ರಿಪೋರ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನಿದೆ 1928ರಲ್ಲಿ ಈ ಕಲ್ಕತ್ತಾದಲ್ಲಿ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದರೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅವರ ತಂದೆ. ಹಾಗೆ ನಮಗೆ 1905 ಏನಿದೆ ಈ ಒಂದು ಬನಾರಸ್ ಬಂಗಾಳ ವಿಭಜನೆ ಆದಾಗ ಗೋಪಾಲಕೃಷ್ಣ ಗೋಖಲೆ ಅವರು ಸಹ ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ವಹಿಸಿದ್ದು. ಹಾಗೆ ದಾದಾಬಾಯಿ ನವರೋಜಿ ಅವರು ಸಹ 3 ಬಾರಿ ವಹಿಸಿದ್ರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಬೇಕು. ಒಟ್ಟಾರೆಯಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಿಮಗೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಒಂದಲ್ಲ ಒಂದು ಇರುತ್ತೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇರ್ಬೋದು, ಕರಾಚಿ ಅಧಿವೇಶನ ಇರ್ಬೋದು, ಸೂರತ್ ಅಧಿವೇಶನ ಇರ್ಬೋದು, ಮೊದಲ ಒಂದು ಮಡ್ರಾಸ್, ಹಾಗೆ ಅದಾದಮೇಲೆ ನಿಮಗೆ ಕಲ್ಕತ್ತಾ, ಬಾಂಬೆ ಅಧಿವೇಶನಗಳಿರ್ಬೋದು, ಹಾಗೆ ಮಾನವ ಹಕ್ಕುಗಳ ಘೋಷಣೆ ಆಗಿದ್ದಿರ್ಬೋದು. ಈ ಥರದ್ದು ಹಲವು ಪ್ರಶ್ನೆಗಳು ನಿಮಗೆ ಬರೋ ಸಾಧ್ಯತೆಗಳಿರುತ್ತೆ. 2ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ.
ನೆಕ್ಸ್ಟ್, ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದ ಭಾಗವಹಿಸಿದ ವಿಶ್ವ ಸಂಸತ್ತಿನ ಅಧಿವೇಶನ. ನೋಡಿ, ನಿಮಗೆ ಪ್ರಶ್ನೆ ಭಿನ್ನವಾಗಿ ಕೇಳ್ಬೋದು. ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿದೆ. 1893 ಗಾಂಧೀಜಿಯವರು ಸೌತ್ ಆಫ್ರಿಕಾಕ್ಕೆ ಹೋಗಿದ್ದು ಇದೇ ಸಂದರ್ಭದಲ್ಲಿ. ನೋಡಿ, ಸ್ವಾಮಿ ವಿವೇಕಾನಂದ ಅವರು ವಿಶೇಷವಾಗಿ ಈ ಒಂದು ಮೈಸೂರು ಸಂಸ್ಥಾನ ಏನಿದೆ, ಈ ಒಂದು ಶೇಷಾದ್ರಿ ಅಯ್ಯರ್ ಅವರಿಂದ ಈ ಹಣವನ್ನು ಪಡೆದು ಹೋಗೋದಕ್ಕೆ ಏನು ಮಾಡಿದರು, ಹಣವನ್ನು ಪಡೆದು ಹೋದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಅಲ್ಲಿ ಸಿಸ್ಟರ್ ನಿವೇದಿತಾ ಅವರ ಪರಿಚಯ ಆಯಿತು. ಹಾಗೆ ಭಾರತದ ಆಧ್ಯಾತ್ಮಿಕ ಪುರುಷ ಅಂತ ಅಂದರೆ ನಾವು ಸ್ವಾಮಿ ವಿವೇಕಾನಂದ ಅವರಿಗೆ ಕರೆದ್ವಿ. ಹಾಗೆ ಮೈಸೂರು ಸಂಸ್ಥಾನದ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜರ ಒಡೆಯರು ಮತ್ತು ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಇವರು ಚಿಕಾಗೋ ಸಮ್ಮೇಳನಕ್ಕೆ ಹೋಗೋದಕ್ಕೆ ಹಣವನ್ನು ದೇಣಿಗೆಯಾಗಿ ನೀಡಿದ್ದು ಯಾರ ಕಾಲದಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಈ ಪ್ರಶ್ನೆಗಳ ಬಗ್ಗೆಯೂ ಸಹ ನಿಮಗೆ ಗೊತ್ತಿಲ್ಲ. ಹಾಗೆ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ ಮತ್ತು ಅವರ ಮರಣದಿನಗಳ ಬಗ್ಗೆಯೂ ನಿಮಗೆ ಮಾಹಿತಿ ಇರಬೇಕು. ಇದು ಅವರ ಚಿಕಾಗೋ ಸಮ್ಮೇಳನದಲ್ಲಿ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಕರೆದಿದ್ರ ಬಗ್ಗೆಯೂ ಮಾಹಿತಿ ಕೇಳ್ಬೋದು. ಹೇಳಿ ಎದ್ದೇಳಿ ನಿಮ್ಮ ಗುರಿತನ್ನು ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥದ್ದೇನಿದೆ ಅದು ಸಹ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನಗಳಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿದ ಸಂಪಾದಕರಾಗಿದ್ದ ಸಮಾಚಾರ ಪತ್ರಿಕೆ ಯಾವುದು? ನೋಡಿ, ಸುಮಾರು 15 ಭಾಷೆಗಳನ್ನು ಮಾತಾಡ್ತಕ್ಕಂತಹ ಈ ರಾಜಾರಾಮ್ ಮೋಹನ್ ರಾಯ್ ಈ ಪರ್ಷಿಯಾ ಅಂತೇನಿದೆ ಯಾವುದು, ಈ ಪರ್ಷಿಯಾ ಭಾಷೆಯಲ್ಲಿ ಮೀರತ್ ಉಲ್ ಅಕ್ಬರಿ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಹಾಗೆ ಇವರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅಂತಲೂ ಬರೀತಾರೆ. ಹಾಗೆ ಸಮಾಚಾರ ದರ್ಪಣ ಅಂತಕ್ಕಂಥ ಪುಸ್ತಕವನ್ನು ಸಹ ಬರೀತಾರೆ. ನಿಮಗೆ ದ ಬಂಗಾಲ್ ಗೆಜೆಟ್ ಅಥವಾ ಕಲ್ಕತ್ತಾ ಗೆಜೆಟ್ ಇದ್ರ ಬಗ್ಗೆನೂ ಜೇಮ್ಸ್ ಅಗಸ್ಟೀಸ್ ಬಗ್ಗೆ ಗೊತ್ತಿರಬೇಕು. ಹರಿಜನ ಪತ್ರಿಕೆ ನಿಮಗೆ ಗಾಂಧೀಜಿಯವ್ರ ಬಗ್ಗೆ ಗೊತ್ತಿರಬೇಕು. ಹಾಗಾದರೆ ಈ ಒಂದು ರಾಜಾರಾಮ್ ಮೋಹನ್ ರಾಯ್ ಬ್ರಿಸ್ಟನ್ನಲ್ಲಿ ಸತ್ತಿದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಇವ್ರ ಮೇಲೆ ಹೆಚ್ಚು ಪ್ರಶ್ನೆಗಳು. 1829 ಸತಿ ಸಹಗಮನ ನಿಷೇಧ ಕಾಯ್ದೆಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ಬರೋದಕ್ಕೆ ಇವರ ಸಪೋರ್ಟ್ ಇತ್ತು. ಹಾಗೆ ಅವರು 1830 ಏನು ಮಾಡ್ತಾರೆ, ಬ್ರಿಟನ್ನಿಗೆ ಹೋಗ್ತಾರೆ. ಬ್ರಿಟನ್ನಿಗೆ ಯಾಕೆ ಹೋಗ್ತಾರೆ ಅಂದರೆ ಮೊಘಲ್ ಚಕ್ರವರ್ತಿ 2ನೇ ಅಕ್ಬರ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಹೋಗ್ತಾರೆ. 1833 ಬ್ರಿಸ್ಟನ್ನಲ್ಲಿ ಈ ಇಂಗ್ಲೆಂಡ್ನ ಬ್ರಿಸ್ಟನ್ನಲ್ಲಿ ಏನಾಗ್ತಾರೆ, ಸತ್ತೋಗ್ತಾರೆ. ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಇರ್ಬೋದು, ಫಾದರ್ ಆಫ್ ಇಂಡಿಯನ್ ರ್ಯಾಷನಾಲಿಟಿ ಇರ್ಬೋದು, ವೈಚಾರಿಕ ಸಾಹಿತ್ಯ ಇರ್ಬೋದು. ಹಾಗೆ ಬಂಗಾಳಿ ಗದ್ಯ ಸಾಹಿತ್ಯದ ಪಿತಾಮಹ ಅಂತ ಏನು ಕರಿತೀವಿ, ಇವ್ರಿಗೆ ಗೊತ್ತಿರಬೇಕು. 1814 ಇವರ ಒಂದು ಆತ್ಮೀಯ ಸಭೆ ಇರ್ಬೋದು, 1828 ಬ್ರಹ್ಮ ಸೊಸೈಟಿ ಇರ್ಬೋದು. ಇವುಗಳ ಮೇಲೆ ಹಲವಾರು ಪ್ರಶ್ನೆಗಳಿಗಾಗಲೇ ಎಕ್ಸಾಮಲ್ಲಿ ಬಂದಿರೋದನ್ನು ಸಹ ನಿಮಗೆ ಗೊತ್ತಿರಬೇಕು. 4ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಗುಪ್ತರ ಕಾಲದ ಅಧಿಕೃತ ಭಾಷೆ ಇವುಗಳಲ್ಲಿ ಯಾವುದು? ನೋಡಿ, ನಮಗೆ ಸಂಸ್ಕೃತ, ಪಾಳಿ, ಮಗಧಿ ಅಂತ ಇದೆ. ನೋಡಿ, ಈ ಪಾಳಿ ಭಾಷೆ ಅಂತಕ್ಕಂಥದ್ದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂಥದ್ದು, ಮಗಧಿ ಭಾಷೆ ಅಂತಕ್ಕಂಥದ್ದು ಈ ಜೈನ ಧರ್ಮಕ್ಕೆ ಸಂಬಂಧಿಸಿದಂಥದ್ದು. ಹಾಗೆ ಪ್ರಾಕೃತ ಭಾಷೆ ಅಂತಕ್ಕಂಥದ್ದು ಈ ಮೌರ್ಯರ ಕಾಲದಲ್ಲಿ ಇದ್ದಂಥದ್ದು. ಆದರೆ ಗುಪ್ತರ ಕಾಲದಲ್ಲಿ ಯಾವ ಸಾಹಿತ್ಯದ ಸುವರ್ಣಯುಗ ಅಂತ ಕರೆದ್ರೆ ನಮಗೆ ಈ ಒಂದು ಸಂಸ್ಕೃತ ಸಾಹಿತ್ಯದ ಒಂದು ಸುವರ್ಣಯುಗ. ಎಸ್, ಹಾಗಾದರೆ ಅರ್ಧ ಮಾಗಧಿ ಜೈನಿಸಮ್, ಪಾಲಿ ಬೌದ್ಧಿಸಮ್ ಮತ್ತು ಪ್ರಾಕೃತ ಮೌರ್ಯರ ಕಾಲದಲ್ಲಿತ್ತು. ಸಂಸ್ಕೃತ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ 90 ಜನ 9 ಜುಯಲ್ಸ್ ನವ ವಿದ್ವಾಂಸರೇನಿದ್ರು ಇವರು 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ದರು. ಅದರಲ್ಲಿ ಕಾಳಿದಾಸ್ ಇರ್ಬೋದು, ವಿಶಾಖದತ್ತ ಇರ್ಬೋದು. ಹಾಗೆ ನಿಮಗೆ ಈ ಒಂದು ಬೇರೆ ಬೇರೆ ವಿಧಾನದಲ್ಲಿ ಬಂದಂತಹ ಹಲವು ಈ ಗುಪ್ತರ ಕಾಲದ ಒಂದು ಕವಿಗಳ ಬಗ್ಗೆ ಗೊತ್ತಿರು. ಎಸ್, ಹಾಗಾದರೆ ಶೂದ್ರಕ ನಿಮಗೆ ಇಲ್ಲೆಲ್ಲ ಬಂದಿದ್ದು ವಿಶೇಷವಾಗಿ ಗೊತ್ತಿರಬೇಕು. ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಅಂತ ಯಾರ್ದು ಕರಿತೀವಿ ಅಂದರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲದಲ್ಲಿದ್ದಂಥ 9 ಜನ ನವವಿದ್ವಾಂಸರ ಕಾಲದಲ್ಲಿ ಇದು ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಅಂತ ಕರಿತೀವಿ. ನೆಕ್ಸ್ಟ್, ಹಾಗಾದರೆ ಇದಾದಮೇಲೆ ನಮಗೆ ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯ ಆಡಳಿತಕ್ಕೆ ನಡೆಸಿದ ಸಮಯ ಅಂತ ನೋಡಿ, ಇದು ನಮಗೆ ಭಾಳ ಸಲ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ. ನೋಡಿ, ಕೃಷ್ಣದೇವರಾಯ 1905ರಿಂದ 29 ಆಡಳಿತ ನಡೆಸಿದ. ವಿಶೇಷವಾಗಿ 1510 ಈ ಗೋವಾವನ್ನು ಪೋರ್ಚುಗೀಸರ ರಾಜಧಾನಿಯಾಗಿ ಮಾಡಿಕೊಟ್ಟ. 1526 ಅಧಿಕಾರಕ್ಕೆ ಬಂದಂಥ ಬಾಬರ್ ಏನು ಮಾಡ್ತಾನೆ, ಈ ಶ್ರೀಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದಾಗಿದ್ದಂತಹ ಒಬ್ಬ ಮೊಘಲ್ ಚಕ್ರವರ್ತಿ. ಆದರೆ 1336 1347 ಈ ಒಂದು ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾದಾಗ ಇದ್ದ ಒಬ್ಬ ದೆಹಲಿ ಸುಲ್ತಾನ್ನ ಬಗ್ಗೆ ನಿಮಗೆ ಹೆಚ್ಚು ಪ್ರಶ್ನೆ ಕೇಳ್ತಾರೆ. ಮಹಮ್ಮದ್ ಬಿನ್ ತುಘಲಕ್ ಅಂತ ಗೊತ್ತಿರಬೇಕು. 1325ರಿಂದ
51ರವರೆಗೆ ಇರ್ತಾನೆ. 1327 ಇವನ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಬಗ್ಗೆ ಗೊತ್ತಿರಬೇಕು. ಇವನು ದೆಹಲಿಯಿಂದ ದೇವಗಿರಿಗೆ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಮಾಡಿದ್ದು. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಈ ಒಂದು ವಲ್ಲಭಾಚಾರ್ಯರು ಬಂದಿದ್ರ ಬಗ್ಗೆ ಗೊತ್ತಿರಬೇಕು. ಬಂಗಾಳದ ಚೈತನ್ಯರು ವಿಜಯನಗರಕ್ಕೆ ಬಂದಿದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಹಾಗೆ ಶ್ರೀಕೃಷ್ಣ ದೇವರಾಯ ಪಟ್ಟಾಭಿಷೇಕನಾಗಿದ್ದ್ರ ಬಗ್ಗೆಯೂ ಸಹ ನಮಗೆ ಪ್ರಶ್ನೆ ಕೇಳ್ತಾರೆ. ಎಸ್, ಹಾಗಾದರೆ ಬಾಬರ್ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆಯೂ ಸಹ ಪ್ರಶ್ನೆಗಳು ಲಾಸ್ಟ್ ಬಂದಿದೆ. ಇದು ನಿಮಗೆ ವಿಶೇಷವಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಇದಾದಮೇಲೆ ಮೃಚ್ಛಕಟಿಕ ಅಂದರೆ ನಿಮಗೆ ಮಣ್ಣಿನ ಮಡಕೆ ಈ ಥರದ್ದೆಲ್ಲ ಕರಿತೀವಿ. ಮೃಚ್ಛಕಟಿಕ ಕೃತಿ ಯಾರ್ದು ಅಂದರೆ ಶೂದ್ರಕ ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗಾಗಲೇ ಕಲ್ಲಣ್ಣನ ರಾಜತರಣಿಂಗಣಿ ಬಗ್ಗೆ ಹೆಚ್ಚು ಮಾತಾಡಿದ್ದೀನಿ. ಬಾಣಭಟ್ಟನ ಹರ್ಷಚರಿತೆ ಬಗ್ಗೆಯೂ ಸಹ ನಾನು ಹೆಚ್ಚು ಮಾತಾಡಿದ್ದೀನಿ. ಮೃಚ್ಛಕಟಿಕ ಮತ್ತು ವಿಕ್ರಮಾದಿತ್ಯ, ಶೂದ್ರಕ, ಕಲ್ಲಣ ಮತ್ತು ಬಾಣಭಟ್ಟನ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಒಂದು ಪ್ರಶ್ನೆಗಳು ಕಾಳಿದಾಸನ ಕೃತಿಗಳಿರ್ಬೋದು, ಶೂದ್ರಕ್ಕೆ ಇರ್ಬೋದು, ಮೃಚ್ಛಕಟಿಕೆ ಇರ್ಬೋದು, ಅದರಲ್ಲಿರೋ ಸ್ಟೋರಿ ಇರ್ಬೋದು, ಬಾಣಭಟ್ಟನ ಹರ್ಷಚರಿತೆ ಇರ್ಬೋದು, ಕಾದಂಬರಿ ಇರ್ಬೋದು, ಇವೆಲ್ಲರ ಬಗ್ಗೆಯೂ ಸಹ ಲಾಸ್ಟ್ ವೀಡಿಯೋಗಳಲ್ಲಿ ಸಹ ಮಾತಾಡಿದ್ದೀನಿ. ಎಲ್ಲ ವೀಡಿಯೋಗಳನ್ನು ಸಹ ನೀವು ಗಮನವಿಟ್ಟು ಕೇಳಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮುಂಬರುವ ಪರೀಕ್ಷೆಗೆ ನಿಮಗೆ ಸಹಾಯ ಆಗುತ್ತೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧಿಯಾದವು? ನಮಗೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಅರುಣ ಆಸಫ್ ಅಲಿ ಬಗ್ಗೆ ಕೇಳ್ಬೋದು, ಉಷಾ ಮೆಹ್ತಾ ಬಗ್ಗೆ ಕೇಳ್ಬೋದು, ನೆಹರು ಅವ್ರ ಬಗ್ಗೆ ಕೇಳ್ಬೋದು, MK ಗಾಂಧಿ ಅವ್ರ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ ಅದಾದ್ಬಿಟ್ರೆ ನಮಗೆ ಈ ಮೊಹಮ್ಮದ್ ಅಲಿ ಜಿನ್ನನ್ ಬಗ್ಗೆ ಕೇಳ್ಬೋದು. ಮೊಹಮ್ಮದ್ ಅಲಿ ಜಿನ್ನನ್ ಬಗ್ಗೆ ಕೇಳ್ಬೋದು. ನೋಡಿ, 1942 ಆಗಸ್ಟ್ 8ರಂದು ಸ್ಟಾರ್ಟ್ ಆದಂತಹ ಈ ಕ್ವಿಟ್ ಇಂಡಿಯಾ ಚಳವಳಿ, ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಗಾಂಧೀಜಿ ನಡೆಸಿದ ಕಟ್ಟಕಡೆಯ ಬೃಹತ್ ಚಳವಳಿ ಏನಿದೆ, ಇದರ ಒಂದು ಮುಖ್ಯ ಅಂಶ ಇದರಲ್ಲಿತ್ತು ಅಂತ. ಹಾಗಾಗಿ ಅರುಣ ಆಸಫ್ ಅಲಿ ಕ್ವಿಟ್ ಇಂಡಿಯಾ ಚಳವಳಿಯ ವಿಧೇಯಕವನ್ನು ಮಂಡಿಸ್ತವರು. ಉಷಾ ಮೆಹ್ತಾ ಈ ರೇಡಿಯೋ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ರಹಸ್ಯವಾಗಿ. ನೆಹರು ಅವರು ನಮಗೆ ಕ್ವಿಟ್ ಇಂಡಿಯಾ ಅಂತಕ್ಕಂಥ ಒಂದು ಪದವನ್ನು ಬೇರೆಯವರು ಬಳಸಿದ್ದು. ಗಾಂಧೀಜಿಯವರು ಡೂ ಆರ್ ಡೈ ಅಂತಕ್ಕಂಥದ್ದು. ಫಸ್ಟು ಡಿವೈಡ್ ಆ್ಯಂಡ್ ಕ್ವಿಟ್ ಅಂತ ಹೇಳಿದ್ದು ಯಾರು ಅಂದರೆ ಈ ಜಿನ್ನಾ ಅವರು. ಫಸ್ಟು ವಿಭಜಿಸಿ ನಂತರ ತೊಲಗಿ ಅಂತ. ಎಸ್, ಹಾಗಾದ್ರೆ ನಮಗೆ ಈ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲೇ ಸೆಪ್ಟೆಂಬರ್ ತಿಂಗಳು, ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ಲಿ ಏಸೂರು ಬಿಟ್ಟನು ಈಸೂರು ಬಿಡನು 1942 ಸೆಪ್ಟೆಂಬರ್ 26, 28ರಲ್ಲಿ ಶಿವಮೊಗ್ಗ ಜಿಲ್ಲೆ ಈಸೂರು ಏನಾಗುತ್ತೆ ಸ್ವತಂತ್ರಗೊಂಡಂತೆ. ಭಾರತದಲ್ಲಿ ಮೊದಲು ಸ್ವತಂತ್ರಗೊಂಡಂಥ ವಿಲೇಜೇ ಈ ಒಂದು ಈಸೂರು ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇವೆರಡೂ ಕಾನ್ಸೆಪ್ಟ್ ಮೇಲೆ ನಿಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ಎಸ್, ಇದೇ ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗಿ ಬರೋ ಸಾಧ್ಯತೆಗಳಿರುತ್ತೆ. ಈ ಕ್ವಿಟ್ ಇಂಡಿಯಾ ಚಳವಳಿ ನಡೆದಾಗ ಇದ್ದ ಒಂದು ಬ್ರಿಟಿಷ್ ವೈಸ್ರಾಯ್ ಯಾರು ಅಂತ ಕೇಳ್ಬೋದು. ಈ ಲಿತ್ ಗೋ ಅಂತ ಕೇಳ್ಬೋದು. ಕಾಂಗ್ರೆಸ್ ಇದನ್ನು ಬಹಿಷ್ಕರಿಸಿತ್ತು ಅಂತ ಗೊತ್ತಿರಬೇಕು. ಎಸ್, ಅದಾದಮೇಲೆ ಕೆಳಗಿನ ಯಾರು ಕೆಂಪುಕೋಟೆಯ ವಿಚಾರಣೆ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನಾ ಕೈದಿಗಳನ್ನು ರಕ್ಷಿಸಿದರು? ವಿನಾಯಕ್ ದಾಮೋದರ್ ಸಾವರ್ಕರ್, ಕೈಲಾಶ್ ನಾಥ್, ಹಾಗೆ ಕಟುಜಿ, ಹಾಗೆ ಸುಚೇತಾ ಕೃಪಲಾನಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ. ನೋಡಿ, ನಿಮಗೆ ವಿ ಡಿ ಸಾವರ್ಕರ್ ಬಗ್ಗೆಯೂ ಗೊತ್ತಿದೆ. ಅವರು ಹೋರಾಟಕ್ಕೆ ಹೆಸರುವಾಸಿಯಾದವರು, ಹೋರಾಟಕ್ಕೆ ಸಂಬಂಧಿಸಿದಂಥ ಅಂಶಗಳು. ಈ ಒಂದು ಕೈಲಾಶ ಏನಿದ್ದಾರೆ, ಈ ಒಂದು ಕೈಲಾಶನಾಥ್ ಕಟುಜಿ ಅಂತಕ್ಕಂಥವ್ರು ಏನಿದ್ದಾರೆ ಈ ಕೆಂಪುಕೋಟೆಯಲ್ಲಿ ರಕ್ಷಿಸ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿಯ ವಿಚಾರಣೆಯನ್ನು ಕೆಂಪುಕೋಟೆಯಲ್ಲಿ ಕೋಟ್ ಹಾಕಿ ಬಗೆಹರಿಸ್ತವ್ರು ಯಾರು ಅಂದರೆ ನೆಹರು ಅಂತ ಗೊತ್ತಿರಬೇಕು. ಆಗ ಇಲ್ಲಿ ನೆಹರು ಆಪ್ಷನ್ ಇಲ್ಲ, ಕೈಲಾಶನಾಥ ಕಟುಜಿ ಅಂತ ಇದೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಸ್ಥಾಪಿಸಿದರು? ಬಹಿಷ್ಕೃತ ಹಿತಾಕರಣಿ ಸಭೆ ಇರ್ಬೋದು, ಸ್ವತಂತ್ರ ಕಾರ್ಮಿಕ ಪಕ್ಷ ಇರ್ಬೋದು, ಪರಿಶಿಷ್ಟ ಜಾತಿ ಒಕ್ಕೂಟ ಇರ್ಬೋದು. ಈ 3 ಸಹ ಭಾರತದ ಕರಡು ಸಮಿತಿ ಅಧ್ಯಕ್ಷ ಸ್ಥಾಪನೆಯನ್ನು ಮಾಡ್ತಾರೆ. ಇಂದಿನ ವಿಡಿಯೋಗಳಲ್ಲಿ ಸ್ಥಾಪನೆಯ ಬಗ್ಗೆಯೂ ಸಹ ನಾನು ಮಾಹಿತಿಯನ್ನು ನೀಡಿದ್ದೇನೆ. ನೆಕ್ಸ್ಟ್ ಅದಾದಮೇಲೆ ತುಂಬ ರಿಪೀಟ್ ಆಗಿರೋ ಪ್ರಶ್ನೆ ಯಾವುದು ಅಂದರೆ ನಮಗೆ ಇನ್ನೂ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆ ಬಂದಿದೆ. ಅಕ್ಟೋಬರ್ 1824ರಿಂದ ಈ ಬ್ರಿಟಿಷರಿಗೆ ಸಂಬಂಧಿಸಿದಂತೆ ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಏನು ಮಾಡ್ತಾರೆ, ಯಾರನ್ನು ಕೊಂದರು ಅಂತ. ತನ್ನ ಗಂಡ ಮಲ್ಲ ಸರ್ಜಾ ಡೆತ್ ಆದಮೇಲೆ, ಶಿವಲಿಂಗ ಸರ್ಜನು ಸಹ ಅಕಾಲಿಕ ಮರಣಕ್ಕೆ ಡೆತ್ ಆದಮೇಲೆ ದತ್ತು ಮಗ ಶಿವರುದ್ರಪ್ಪನನ್ನು ತಗೊಂಡು ನಂತರ ಸಂಗೊಳ್ಳಿ ರಾಯಣ್ಣ ಈ ಸೇನೆಯಲ್ಲಿ ಇದ್ದಂಥವರು ಈ ಸೆಂಟ್ ಜಾನ್ ಕ್ಯಾಥರಿನ್ನ ಕೊಲ್ತಾಳೆ. 1829ರಲ್ಲಿ ಬೈಲಹೊಂಗಲ ಜೈಲಲ್ಲೇ ಇವಳು ಸತ್ತು ಹೋಗ್ತಾಳೆ. ಹಾಗಾಗಿ ನಿಮಗೆ ಮಲ್ಲ ಸರ್ಜನ್ ಬಗ್ಗೆ, ಶಿವಲಿಂಗ ಸರ್ಜನ ಬಗ್ಗೆ, ಶಿವಲಿಂಗಪ್ಪನ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇವೆಲ್ಲ ಪೊಲೀಸ್ ಎಕ್ಸಾಮಲ್ಲಿ ಮತ್ತೆ ರಿಪೀಟ್ ಆಗೋ ಪ್ರಶ್ನೆಗಳು.
ಎಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.